ಎಲ್ರಿಗೂ ನಮಸ್ಕಾರ. ಕರ್ನಾಟಕದ ಎಲ್ಲ UUCMS ವಿದ್ಯಾರ್ಥಿಗಳು ಮಾಡಬೇಕಂತ ಎರಡು ಪ್ರಮುಖ ಕೆಲಸಗಳೇನಪ್ಪ ಅಂದರೆ, ಒಂದು ಆಧಾರ್ ರಿವ್ಯಾಲಿಡೇಟ್ ಅಂತ ಕೇಳುತ್ತೆ, ಒಂದು ಅದನ್ನು ಮಾಡಬೇಕು. ಇನ್ನೊಂದು ABC ID ಅಂತ ಕೇಳ್ತಾ ಇದೆ ಇವಾಗ. ಅದು ಕಂಪಲ್ಸರಿ ಮ್ಯಾಂಡೇಟ್ ಮಾಡಿರೋದ್ರಿಂದ ಆ ID ಹಾಕಿದ್ರೆ ಮಾತ್ರ ನಿಮ್ಮ UUCMS ಲಾಗಿನ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂದರೆ ಅದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನೀವು ಯಾವುದೇ ಥರದ ಅಲ್ಲಿ ನಿಮ್ಮ ರಿಸಲ್ಟ್ಸ್ ಆಗಲಿ, ಅಟೆಂಡೆನ್ಸ್ ಆಗಲಿ ಯಾವುದನ್ನು ಕೂಡ ಚೆಕ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಫಸ್ಟು ನೀವು ಈ ಎರಡು ಕೆಲಸನ ಮಾಡಬೇಕು. ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅದಕ್ಕೂ ಮುಂಚೆ ಈಗ ABC ID ಅಂತ ಕೇಳುತ್ತೆ ಅಂತ ನಾನು ಹೇಳಿದೆ. ಹಾಗಾದರೆ ABC ID ಅಂದರೆ ಏನು? ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂತಕ್ಕಂಥದ್ದು ಐಡಿಯನ್ನು ನೀವು ಅಲ್ಲಿ ಹಾಕಬೇಕು. ಅದು ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಹೇಗೆ ತಗೋಬೇಕು ಆ ಐಡಿನ, ಸೊ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿ. ಸೊ ಈಗ ನಾವು ಮೊದಲು ಏನು ಮಾಡೋಣ ಅಂದರೆ, ನಿಮ್ಮ ಒಂದು ಗೂಗಲಲ್ಲಿ UUCMS ಅಂತ ಸರ್ಚ್ ಮಾಡಿ UUCMSಗೆ ಲಾಗಿನ್ ಆಗಿ. ನಮ್ಮ ಒಂದು UUCMS ರಿಜಿಸ್ಟ್ರೇಷನ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿ ಈಗ ಲಾಗಿನ್ ಆಗ್ತೀನಿ. ಸೊ ಅಲ್ಲಿ ಲಾಗಿನ್ ಆದ ತಕ್ಷಣ ಯಾರು ಆಧಾರ್ ರಿವ್ಯಾಲಿಡೇಟ್ ಮಾಡಿರೋಲ್ವೋ ಅವರಿಗೆ ಮಾತ್ರ ಆಧಾರ್ ರಿವ್ಯಾಲಿಡೇಟ್ ಅಂತ ತೋರಿಸ್ತಾ ಇರುತ್ತೆ. ಮೊದಲಿಗೆ ನೀವೇನು ಮಾಡಬೇಕು ಅಂದರೆ ಆ ಆಧಾರ್ ರಿವ್ಯಾಲಿಡೇಟನ್ನು ಮಾಡಬೇಕು. ಸೊ ಅಲ್ಲಿ ಕ್ಯಾಂಡಿಡೇಟ್ ನೇಮ್ ಕೇಳುತ್ತೆ. ಆ್ಯಸ್ ಪರ್ ಆಧಾರಲ್ಲಿ ಯಾವ ಥರ ನೇಮ್ ಇರುತ್ತೆ ಆ ನೇಮನ್ನು ಹಾಕಬೇಕು. ಅದ್ರ ಜೊತೆ ಕೆಳಗಡೆ ಆಧಾರ್ ಲಿಂಕ್ ಮೊಬೈಲ್ ನಂಬರನ್ನು ಕೇಳುತ್ತೆ. ಆ ಮೊಬೈಲ್ ನಂಬರನ್ನು ನೀವು ಹಾಕಬೇಕಾಗತ್ತೆ. ಹಾಗಾಗಿ ಸೊ ಈಗ ನಾನು ನನ್ನದೇ ಆದಂಥ ಒಂದು ಮೊಬೈಲ್ ನಂಬರನ್ನು ಅಲ್ಲಿ ಹಾಕ್ತೀನಿ. ಅಲ್ಲಿ ಕೇಳಿದಾಗ KYC ಸರ್ವೀಸ್ ಅಂತ ಕೇಳುತ್ತೆ. ಸೊ ಅಲ್ಲಿ ನೀವು ಆಧಾರ್ ನಂಬರನ್ನು ಹಾಕಿ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ಸೊ ಅಲ್ಲಿ ಸಬ್ಮಿಟ್ ಕೊಟ್ಟಾಗ ಅಲ್ಲಿ OTP ಅಂತ ಆಪ್ಷನ್ಸ್ ಇರುತ್ತೆ. ಆ OTPಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು OTPಯನ್ನು ಹಾಕಬೇಕಾಗತ್ತೆ. ಸೊ ನೀವು ನಿಮ್ಗೆ OTP ಹಾಕಿದಾಗ ಅಲ್ಲಿ ಬರುತ್ತೆ. ಆ OTPಯನ್ನು ಅಲ್ಲಿ ಹಾಕಿ ಆವಾಗ ಸಬ್ಮಿಟ್ ಕೊಟ್ಟರೆ ಆ ಒಬ್ಬ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವ್ರದ್ದು ಆಧಾರ್ ರಿವ್ಯಾಲಿಡೇಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಸೊ ಇದು ಯಾರು ಆಧಾರ್ ರಿವ್ಯಾಲಿಡೇಟ್ ಮಾಡಿರೋಲ್ವೋ ಆ ಸ್ಟೂಡೆಂಟ್ಸು ಫಸ್ಟು ಆಧಾರ್ ರಿವ್ಯಾಲಿಡೇಟನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು. ಸೊ ಯಾರು ಆಲ್ರೆಡಿ ಆಧಾರ್ ರಿವ್ಯಾಲಿಡೇಟ್ ಮಾಡಿರ್ತೀರ ಅಥವಾ ಇವಾಗ ಯಾರು ಆಧಾರ್ ರಿವ್ಯಾಲಿಡೇಟನ್ನು ಕಂಪ್ಲೀಟ್ ಮಾಡಿರ್ತೀರ, ಅದಾದ ತಕ್ಷಣ ನಿಮಗೆ ಅಲ್ಲಿ ಕ್ಲಿಕ್ ಇಯರ್ ಟು ಕ್ರಿಯೇಟ್ ABC ID ಅಂತ ಅಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ, ತೋರಿಸ್ತಾ ಇರುತ್ತೆ. ಅಲ್ಲಿ ನೀವು ಅಲ್ಲಿ ABC ID ಹಾಕಿದ್ರೆ ಮಾತ್ರ, ಸಬ್ಮಿಟ್ ಕೊಟ್ಟರೆ ಮಾತ್ರ ನೀವು UUCMSಗೆ ಲಾಗಿನ್ ಆಗಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಸಿಂಪಲ್ ಆಗಿರ್ತಕ್ಕಂಥ ಈಸಿ ಸ್ಟೆಪ್ಸನ್ನು ಹೇಳ್ಕೊಡ್ತೀನಿ. ಆ ಸ್ಟೆಪ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ತಾ ಹೋದರೆ ನಿಮಗೆ ಈಸಿಯಾಗಿ ABC ID ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾದರೆ ಅದನ್ನು ಹೇಗೆ ನೀವು ABC ID ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ, ಫಸ್ಟ್ ಈಗ ನೀವು ಗೂಗಲ್ಗೆ ಹೋಗ್ಬಿಟ್ಟು ಡಿಜಿ ಲಾಕರ್ ಅಂತ ಸರ್ಚ್ ಮಾಡಿ. ಆಗ ನಿಮಗೆ ಡಿಜಿ ಲಾಕರ್ ಅಂತ ಬರುತ್ತೆ. ಅಲ್ಲಿ ಸೈನ್ ಇನ್ ಅಂತ ಇರುತ್ತಲ್ವ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ 3 ಆಪ್ಷನ್ ತೋರಿಸುತ್ತೆ: ಮೊಬೈಲ್, ಯೂಸರ್ ನೇಮ್, ಆಧಾರ್. ನೀವು ಆಧಾರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಸಿಯಾಗಿ ಆಧಾರನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ. ಕರೆಕ್ಟಾಗಿ ಯಾವ ಕ್ಯಾಂಡಿಡೇಟ್ಗೆ ನೀವು ಮಾಡ್ತಾ ಇದ್ದೀರೋ ಆ ಒಂದು ಆಧಾರ್ ನಂಬರನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ್ದಾದಮೇಲೆ ಒಂದು OTP ಆಧಾರ್ ಲಿಂಕ್ ಮೊಬೈಲ್ ನಂಬರ್ಗೆ ಹೋಗಿರುತ್ತೆ. ಆ OTPಯನ್ನು ಹಾಕಿ ಅಲ್ಲಿರ್ತಕ್ಕಂಥ ಟೆಕ್ಸ್ಟನ್ನು ನೀವು ಅಲ್ಲಿ ಟೈಪ್ ಮಾಡಿ. ಅಲ್ಲೇನು ಕೊಟ್ಟಿರ್ತಾರೋ ಅದೇ ಥರ ಟೈಪ್ ಮಾಡಿ. ಕೆಳಗಡೆ ಅಥೆಂಟಿಕೇಷನ್ಸನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಸಬ್ಮಿಟನ್ನು ಮಾಡಿದ್ರೆ ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ವೆರಿಫೈ ಸೆಕ್ಯೂರಿಟಿ ಅಂತ ತೋರಿಸುತ್ತೆ. ನೀವು ಆಲ್ರೆಡಿ ಯಾರಾದರೂ ಡಿಜಿ ಲಾಕರಲ್ಲಿ ಇದ್ದರೆ, ಆಲ್ರೆಡಿ ಲಾಗಿನ್ ಆದರೆ ಅವ್ರಿಗೆ ಸೆಕ್ಯೂರಿಟಿ ಪಿನ್ ಅವರು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಾರೆ. ಸಪೋಸ್ ಹೊಸದಾಗಿ ಇವಾಗ ಯಾರು ಡಿಜಿ ಲಾಕರ್ಗೆ ಬಂದಿರ್ತೀರ ಅವರು ನೀವು ಸೆಕ್ಯೂರಿಟಿ ಪಿನ್ ನಿಮಗೆ ಸಿಕ್ಕಿರೋಲ್ಲ, ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಆ ಫರ್ಗಾಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲಿ ಡೇಟ್ ಆಫ್ ಬರ್ತ್, ಮಂತ್ ಆ್ಯಂಡ್ ಇಯರ್ ಕೇಳುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಆಧಾರ್ ಪ್ರಕಾರ ಏನು ಡೇಟ್ ಆಫ್ ಬರ್ತ್ ಇರುತ್ತೆ ಅದನ್ನು ಹಾಕಿ, ಮಂತ್ ಮತ್ತು ಡೇಟನ್ನು ಹಾಕಿ. ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಒಂದು ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ ಕೊಟ್ಟಾಗ ಅಲ್ಲಿ ನೀವು ಸೆಟ್ ಸೆಕ್ಯೂರಿಟಿ ಪಿನ್ ಅಂತ ತೋರಿಸುತ್ತೆ. ಆಗ ನೀವು ನಿಮ್ಮದೇ ಆದಂಥ ಒಂದು ಪಿನ್ ನಂಬರನ್ನು ಕೊಡಿ. ಅಟ್ಲೀಸ್ಟ್ 6 ಡಿಜಿಟ್ ನಂಬರ್ ಇರಲಿ. ಸೆಕ್ಯೂರಿಟಿ ಪಿನ್ನನ್ನು ವೆರಿಫೈ ಮಾಡಿದ್ದಾದಮೇಲೆ ನಿಮ್ಮ ಡಿಜಿ ಲಾಕರ್ ಓಪನ್ ಆಗಿರುತ್ತೆ.
ಸೊ ಓಪನ್ ಆದ ತಕ್ಷಣ ಅಲ್ಲಿ ಕ್ರಿಯೇಟ್ ಯೂಸರ್ ID ಅಂತ ಇರುತ್ತೆ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಲಿ ಬೇಕಾದ್ರೆ ಮಾಡ್ಬೋದು, ಬಟ್ ಅಲ್ಲಿ ಹೋಗೋದಕ್ಕಿಂತ ಕೆಳಗಡೆ ಒಂದು ಆಪ್ಷನ್ಸ್ ಇರುತ್ತೆ ನೋಡಿ, ಸ್ಕಿಪ್ ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ. ಸ್ಕಿಪ್ ಮತ್ತು ಸಬ್ಮಿಟ್ ಎರಡೂ ಇರುತ್ತೆ, ಬಟ್ ನೀವು ಕ್ಲಿಕ್ ಮಾಡಬೇಕಾದ್ರೆ ಸ್ಕಿಪ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಕಿಪ್ಪನ್ನು ಮಾಡಿದ ತಕ್ಷಣ ನಿಮಗೆ ಅಲ್ಲಿ ನೆಕ್ಸ್ಟು ವೆಬ್ ಪೇಜಲ್ಲಿ ನಿಮ್ಗೆ ಏನು ತೋರಿಸುತ್ತಪ್ಪ ಅಂದರೆ ನ್ಯೂ ಇನ್ ಡಿಜಿ ಲಾಕರ್ ಅಂತ ಒಂದು ಇರುತ್ತೆ, ಆಪ್ಷನ್ಸ್ ಇರುತ್ತೆ. ಆ ನ್ಯೂ ಇನ್ ಡಿಜಿ ಲಾಕರ್ ಆಪ್ಷನ್ಸಲ್ಲಿ ನೀವು ಆ ಸ್ಲೈಡ್ಸನ್ನು ಲೆಫ್ಟಿಗೆ ನೀವು ಎಳಿತಾ ಹೋದಾಗೆ ಲಾಸ್ಟಲ್ಲಿ ನೋಡಿ ಅಲ್ಲಿ ಒಂದು ಕಾಣುತ್ತೆ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಕೊಟ್ಟಿರ್ತಾರೆ, ನಿಮ್ಮ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಎಲ್ಲ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಹೇಗೆ ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟು ನೀವು ಅಲ್ಲಿ ಏನು ಮಾಡಬೇಕಪ್ಪ ಅಂದರೆ 2 ಪಾಯಿಂಟೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಏನು ಅಂದರೆ ಒಂದು ಐಡೆಂಟಿಟಿ ಟೈಪ್ ಅಂತ ಇರುತ್ತೆ. ಆ ಐಡೆಂಟಿಟಿ ಟೈಪ್ ಏನಪ್ಪ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಆ ರಿಜಿಸ್ಟ್ರೇಷನ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಸೊ ಅದಾದ ತಕ್ಷಣ ನಿಮಗೆ ನೆಕ್ಸ್ಟು ಐಡೆಂಟಿಟಿ ವ್ಯಾಲ್ಯೂ ಅಂತ ತೋರಿಸುತ್ತೆ. ಆ ಐಡೆಂಟಿಟಿ ವ್ಯಾಲ್ಯೂ ಅಂದರೆ ಏನೂ ಅಲ್ಲ, ನಿಮ್ಮ UUCMS ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ U0 ಇಂದ ಏನು ಸ್ಟಾರ್ಟ್ ಆಗಿರುತ್ತೆ ಅದನ್ನು ನೀವು ಅಲ್ಲಿ ಹಾಕಿ. ಅದಾದ ತಕ್ಷಣ ನಿಮಗೆ ಅಡ್ಮಿಷನ್ ಇಯರ್, ಸೊ ನೀವು ಯಾವ ಇಯರು ರಿಜಿಸ್ಟ್ರೇಷನ್ ಆಗಿರೋದು 2021 22 23. ಸೊ ನಾನು ಇವಾಗ 2022 ಅಂತ ಹಾಕಿದ್ದೀನಿ. ಹಾಕಿದ ತಕ್ಷಣ ನಮಗೆ ನೆಕ್ಸ್ಟ್ ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಇರುತ್ತೆ, ಅದು ಇನ್ಸ್ಟಿಟ್ಯೂಷನ್ ನೇಮ್. ಅಂದರೆ ನಿಮ್ಮ ಕಾಲೇಜ್ ನೇಮನ್ನು ಹಾಕಬೇಡಿ. ಇನ್ಸ್ಟಿಟ್ಯೂಷನ್ ನೇಮ್ ಅಂದರೆ ಯೂನಿವರ್ಸಿಟಿ, ನೀವು ಯಾವ ಯೂನಿವರ್ಸಿಟಿ ಸ್ಟೂಡೆಂಟು ಆ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟನ್ನು ಕೊಡಬೇಕು. ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಅಪಾರ್ ID ಅಂತ ಒಂದು ತೋರಿಸ್ತಾ ಇರುತ್ತೆ. ಅಪಾರ್ ID ಅಂತ ಏನಿದೆ ಅಲ್ಲಿ ಡೌನ್ಲೋಡ್ ಆಪ್ಷನ್ಸ್ ಇದೆ, ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಅಪಾರ್ ID ಡೌನ್ಲೋಡ್ ಆಗುತ್ತೆ, ಜಸ್ಟ್ ಲೈಕ್ ನಿಮ್ಮ ಆಧಾರ್ ಕಾರ್ಡ್ ಥರನೇ ಕಾಣ್ತಾ ಇರುತ್ತೆ. ಸೊ ಅಪಾರ್ IDನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಅಪಾರ್ ID ಏನೋ ಒಂದು ನಂಬರ್ ಇರುತ್ತೆ ಅಲ್ಲಿ. ಸೊ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಅಪಾರ್ ID ಅಂತ ಇದೆಯಲ್ಲ, ಆ ಅಪಾರ್ IDನೇ ನಿಮ್ಮ ABC ID. ಸೊ ಅದು ನಿಮಗೆ ಕಂಪಲ್ಸರಿ ಬೇಕಾಗುತ್ತೆ. ಅಪಾರ್ ID ಸಿಕ್ಕಿದಾದ್ಮೇಲೆ ನೀವು UUCMSಗೆ ಲಾಗಿನ್ ಆಗಿ. ಈಗ ಅಲ್ಲಿ ಯಾವ ಥರ ಅಪಾರ್ ID ಆಗ್ತಕ್ಕಂಥದ್ದು, UUCMSಗೆ ಲಾಗಿನ್ ಆಗೋಣ. ಸೊ ಈಗ ಲಾಗಿನ್ ಆದ ತಕ್ಷಣ ನಮಗೆ ಜಸ್ಟ್ ಇವಾಗ ಲಾಗಿನ್ ಆದೆ. ಈಗ ನೋಡಿ ಅಲ್ಲಿ ABCD ಅಪ್ಡೇಟ್ ಅಂತ ಬರುತ್ತಲ್ವಾ, ಅಲ್ಲಿ ABCD ಅಂತ ಇದೆ, ನಾನು ಅಪಾರ್ ID ಅಂತ ಏನು ಹೇಳಿದೆ ಅಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿ ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ನಿಮಗೆ ಡೇಟಾ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರಬೇಕು. ನಿಮ್ಮ ID ಕರೆಕ್ಟಾಗಿ ಇರಬೇಕು. ಅಲ್ಲೇನು ಅಪಾರ್ ID ಅಂತ ಬರುತ್ತೆ ಅದನ್ನು ಕರೆಕ್ಟಾಗಿ ಹಾಕಿದ್ರೆ ನಿಮಗೆ UUCMS ಓಪನ್ ಆಗುತ್ತೆ. ಇದು ಮ್ಯಾಂಡೇಟರಿ, ಎಲ್ಲ UUCMS ಸ್ಟೂಡೆಂಟ್ಸು ಕೂಡ ಇದನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು. ಯಾರಿಗೆ ಕ್ರಿಯೇಟ್ ಮಾಡೋಕ್ಕಾಗಿಲ್ಲ ಅವರು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರ್ತಕ್ಕಂಥ ವಿಡಿಯೋನ ನೋಡಿಬಿಟ್ಟು ಈಸಿಯಾಗಿ ಕ್ರಿಯೇಟ್ ಮಾಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ.